ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ನಾಲ್ಕೈದು ಪದಾರ್ಥಗಳಿಂದ ಎಫೆಕ್ಟಿವ್ ಹೇರ್ ಆಯಿಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಅದಕ್ಕೆ ಬಾಂಡೆ ಇಟ್ಕೊಂಡಿದ್ದೀನಿ. ಒಂದು 1/4 ಲೀಟ್ರಷ್ಟು ಕೊಕೊನಟ್ ಆಯಿಲ್ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಮಿಕ್ಸಿ ಇಟ್ಕೊಂಡು ಮಿಕ್ಸಿಗೆ ಒಂದು 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಕರಿಬೇವು ಒಂದು 2 ಇಡಿ ಆಗೋಷ್ಟು, ಒಂದು 2-3 ಇಡಿ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡು ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರದ್ದು ಫುಲ್ಲು ಸಣ್ಣಗೆ ಬೇಡ, ಒಂಥರ ನುರಿ ಅಥವಾ ತರಿ ಅಂತಾರಲ್ಲ ಹಾಗೆ. ಅದು ಏರ್ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ವಲ್ಲ ಆಯಿಲು, ಅದಕ್ಕೆ ಅದನ್ನ ತರಿಯಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೊಂಡು ಈ ಕಡೆ ದಾಸವಾಳದ್ದು 4-5 ತೊಗೊಂಡಿದ್ದೀನಿ. ಆ ದಾಸವಾಳದನ್ನ ಕಿತ್ತು ಅದಕ್ಕೆ ಹಾಕ್ಕೊಂಡು, ನನಗೆ ದಾಸವಾಳದ್ದು ಸ್ವಲ್ಪ ಕಮ್ಮಿ ಇತ್ತು, ಹಂಗಾಗಿ ನಾನು ದಾಸವಾಳದ ಎಲೆ ಇರುತ್ತಲ್ಲ ಎಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮುರಿದು ಹಾಕಬೇಕು. ಮುರಿದು ಹಾಕಿದರೆ ಅದರಲ್ಲಿರೋ ಪದಾರ್ಥ ಎಲ್ಲ ನೀಟಾಗಿ ಬಿಟ್ಕೊಂಡ್ರೆ ಸೂಪರ್ ಡೂಪರ್ ಹೇರ್ ಆಯಿಲ್ ರೆಡಿ. ನೋಡಿ, ಸಣ್ಣ ಉರಿಯಿಂದ ಕುದಿಸ್ಬೇಕು ಅದನ್ನ. ನೋಡಿ, ಚೆನ್ನಾಗಿ ಕುದ್ದು ಹೇರ್ ಆಯಿಲ್ ರೆಡಿ ಆಗುತ್ತೆ. ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಿಂದ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣ್ತಿದ್ದು. ಆಫ್ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ನೋಡಿ, ನಾನು ಕಾಫಿ ಸೋಸೋದು ಇರುತ್ತಲ್ಲ, ಕಾಫಿ ಸೋಸೋದು ಸಣ್ಣ ಡಬಲ್ ಲೇಯರ್ ಇತ್ತು, ಅದಕ್ಕೆ ಅದನ್ನ ಇಟ್ಕೊಂಡು ಸೋಸಿದರೆ ಕೆಳಗೆ ಅದು ನುಸಿ ಏನೂ ಬರೋದಿಲ್ಲ. ಬೇಕಾದ್ರೆ ಇದಿಲ್ಲ ಅಂದರೆ ನೀವು ಬಟ್ಟೆಯಲ್ಲಿ ಡಬಲ್ ಲೇಯರ್ ಹಾಕ್ಕೊಂಡು ಮಾಡ್ಕೋಬೋದು, ಹಂಗೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಇದು ಎಲ್ಲದಕ್ಕೂ ಹೇರ್ ಬ್ಲ್ಯಾಕ್ ಆಗೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ನೋಡಿ, ಸಖತ್ ಎಫೆಕ್ಟಿವ್ ಇರುತ್ತೆ. ನೋಡಿ, ಕೈಗೆ ಹಾಕೊಂಡು ತೋರಿಸ್ತಿದ್ದೀನಿ. ಸ್ಮೆಲ್ ಅಂತೂ ಏನೂ ಇರಲ್ಲ.